ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಸಮಾಧಾನ ಅನ್ನುವಂಥದ್ದು ಬಹಳ ಮುಖ್ಯ. ಸಮಾಧಾನ ಇಲ್ಲ ಅಂತಂದರೆ ಅವತ್ತಿನ ದಿನ ಸಮಸ್ತವು ಕಳೆದುಕೊಳ್ಳುತ್ತದೆ. ಅವತ್ತಿನ ದಿನ ಸಮಾಧಾನ ನಮ್ಮಲ್ಲಿಲ್ಲ ಅಂತಂದರೆ ಎಲ್ಲ ಕೆಲಸಗಳು ಅಸ್ತವ್ಯಸ್ತವಾಗ್ತವೆ. ಎಫೆಸ 4ನೇ ಅಧ್ಯಾಯ 3ರಲ್ಲಿ ನಾವು ನೋಡ್ತೇವೆ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೀವು ಸಮಾಧಾನದ ಬಂಧನದಿಂದ ಕಟ್ಟಲ್ಪಟ್ಟಿದ್ದೀರಿ, ನೆನಪಿಟ್ಟುಕೊಳ್ಳಿ. ಅದು ಆ ಸಮಾಧಾನ ಅನ್ನುವಂಥದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಅದು ಗಮನಿಸಿರಿ, ಶ್ರಮಿಸಿರಿ. ಪೌಲನು ಅನೇಕ ಹಲವು ಪತ್ರಿಕೆಗಳಲ್ಲಿ ಎದ್ದು ಕಾಣಿಸುವ ಹಾಗೆ ಬರೆಯುವಂಥ ಒಂದು ಶ್ರೇಷ್ಠವಾದಂಥ ವಿಷಯ ಏನಪ್ಪ ಅಂತಂದರೆ ಐಕ್ಯತೆ. ಐಕ್ಯತೆ ಕರ್ತನಿಗೆ, ಸಭೆಯವರಿಗೆ ಈ ಭಾರ ಇರಬೇಕೆಂಬುದಾಗಿ ಆತನು ನಿಚ್ಚಳವಾಗಿ ನಂಬುತ್ತಾನೆ. ನಿಚ್ಚಳವಾಗಿ ನಂಬುವುದರ ಜೊತೆಗೆ ಸೆರೆಮನೆಯಲ್ಲಿಂದ ಬರೆಯುವವನಾಗಿದ್ದಾನೆ. ಮನುಷ್ಯ ಆತನ ಶರೀರ ಸತ್ತಾಗ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಒಂದೊಂದಾಗಿ ಹಾಳಾಗ್ತವೆ. ಈ ದೇಹ ಧೂಳಿನಿಂದ ಮಾಡಲ್ಪಟ್ಟಿದೆ. ಆ ದೇಹದಲ್ಲಿ ಪ್ರಾಣ ಇರುವಾಗ ಧೂಳಿನ ಕಣಗಳ ಜೊತೆಯಾಗಿರ್ತವೆ. ಪ್ರಾಣವು ಬಿಟ್ಟು ಹೋದ ಒಡನೆ ದೇಹವು ಛಿದ್ರವಾಗ್ತದೆ. ಸ್ವಲ್ಪ ಸಮಯದ ನಂತರ ಇಡೀ ದೇಹ ಮಣ್ಣಿಗೆ ಮಣ್ಣಾಗುವುದನ್ನು ನಾವು ನೋಡ್ತೇವೆ. ನಾವು ಅನ್ಯೋನ್ಯತೆಯನ್ನು ಕಳೆದುಕೊಂಡಾಗ ಅಲ್ಲಿ ಮರಣ ಆಗಲೇ ಪ್ರವೇಶ ಮಾಡಿದೆ ಅನ್ನುವಂಥದ್ದನ್ನು ನೀವು ಗ್ರಹಿಸಬೇಕಾಗ್ತದೆ. ಅಲ್ಲಿ ಮರಣ ಬಂದಿದೆ ಅಂತಂದರೆ ಅಲ್ಲಿ ಅದೇ ದಿನ ಅಂದರೆ ಅಸಮಾಧಾನ ಇದ್ದಾಗ, ಸಮಾಧಾನ ಇಲ್ಲದೇ ಇದ್ದರೆ ಮುಖ್ಯವಾಗಿ ನಾವು ನೋಡುವಂಥದ್ದು ಏನಪ್ಪ ಅಂತಂದರೆ ಮನಸ್ತಾಪಗಳು, ಉದ್ವೇಗಗಳು, ಜಗಳಗಳು ಇವೆಲ್ಲವೂ ನಮ್ಮ ಮನಸ್ಸನ್ನು ಛಿದ್ರ ಮಾಡ್ತವೆ. ಅದಕ್ಕೆ ಮನಸ್ತಾಪಗಳಿಗೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಡಬಾರ್ದು. ಉದ್ವೇಗಗಳಿಗೆ ನಮ್ಮ ಹೃದಯದಲ್ಲಿ ನಾವು ಸ್ಥಳ ಕೊಡಬಾರ್ದು. ಜಗಳಗಳಿಗೆ ನಾವು ನಮ್ಮ ಹೃದಯದಲ್ಲಿ ಸ್ಥಳ ಕೊಡಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಒಂದು ಪರಿಶುದ್ಧ ಕಾರ್ಯವನ್ನು ಗಮನಿಸುವುದಾದರೆ ಎಫೆಸ 4ನೇ ಅಧ್ಯಾಯ 1, 2, 3 ನೋಡಿ, ಅಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತಂದರೆ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆಯನ್ನು ಉಳಿಸಿಕೊಳ್ಳಬೇಕು. ಈ ಐಕ್ಯತೆ ಯಾರಿಂದ ಬರ್ತದೆ ಅಂತಂದರೆ ಯೆಹೋವ ಯೀರೆ. ಇಲ್ಲಿ ನೋಡ್ತೇವೆ. ಆದುದರಿಂದ ನೀವು ಕರೆಯಲ್ಪಟ್ಟ ಕರುವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೆರೆಯವನಾದ ನಾನು ನಿಮ್ಮನ್ನು ಬೇಡಿಕೊಳ್ತೇನೆ ಅಂತಾನೆ. ನಾನು ಸೆರೆಮನೆಯಿಂದ ನಿಮ್ಮನ್ನು ಬೇಡಿಕೊಳ್ತೇನೆ. ಏನಂತಂದರೆ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆಯನ್ನು ನೀವು ಉಳಿಸಿಕೊಳ್ಳಿ. ಯಾಕಪ್ಪ ಉಳಿಸಿಕೊಳ್ಳಬೇಕಂತಂದರೆ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರಾಗಿದ್ದೇವೆ. ಪೌಲನು ಒತ್ತಾಯಪಡಿಸೋದೇನಪ್ಪ ಅಂತಂದರೆ ಸಮಾಧಾನವೆಂಬ ಬಂಧ ನಿಮಗೆ ಮೇಲೆ ಸಮಾಧಾನ ಅನ್ನುವಂಥ ಒಂದು ಬಂಧ ಇದೆ. ಅದರೊಟ್ಟಿಗೆ ನೀವು ನಡೆಯಿರಿ. ಆ ಬಂಧವನ್ನು ನೀವು ಸಡಿಲ ಮಾಡಬೇಡಿ. ಆ ಬಂಧವನ್ನು ನೀವು ಜನರೇಷನ್ ಟು ಜನರೇಷನ್ ಕೊಡಿ ಎಂಬುದಾಗಿ ಹೇಳುವವನಾಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ವಂದಿಸ್ತೇನಪ್ಪ. ನಡುನೆತ್ತಿಂದ ಕಾಲಿನ ಕಿರುಬೆರಳು ನಿಮ್ಮ ರಕ್ತ ಸುರಿಯಲ್ಪಡಲಿ ಸ್ವಾಮಿ. ಈ ಬಂಧ ಸ್ವಾಮಿ ದೇವರೇ, ಈ ಜಗಳಗಳು, ಉದ್ವೇಗಗಳು, ಕುಟುಂಬದಲ್ಲಿ ವೈಮನಸ್ಸುಗಳೆಲ್ಲವನ್ನು ನಿಮ್ಮ ಪಾದದಲ್ಲಿ ಇಟ್ಟು ಪ್ರಾರ್ಥಿಸ್ತೇವೆ ಸ್ವಾಮಿ. ಇಲ್ಲಿ ಈ ಬಂಧ ಇರಲಿ ಸ್ವಾಮಿ, ಅನುಬಂಧ ಇರಲಿ ಸ್ವಾಮಿ. ನಿಮ್ಮ ರಕ್ತದಿಂದ ಬಂಧಗಳು ಅನುಬಂಧಗಳಾಗಲಿ
ಯೇಸುವೆ, ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್, ಆಮೇನ್.